ವೆಲ್ಕಮ್ ಟು ಮೈ ಚಾನಲ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಿ? ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ತುಂಬಾ ಥ್ಯಾಂಕ್ಸ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಹಾಗೆ ಒಂದು ಕಮೆಂಟ್, ಲೈಕ್ ಮತ್ತೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ತುಂಬಾ ಥ್ಯಾಂಕ್ಸ್. ಇಷ್ಟು ಸಪೋರ್ಟ್ ಸಿಗ್ತಿರೋದಕ್ಕೆ ನಿಜವಾಗ್ಲೂ ನಾನು ತುಂಬಾ ಹ್ಯಾಪಿ ಆಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ನಿಮ್ಮ ಈ ಪ್ರೀತಿ ಕಾಳಜಿ ಬಬ್ಲು ಮೇಲೆ ಸದಾ ಹೀಗೆ ಇರಲಿ ಅಂತ ನಾನು ಆಶಿಸ್ತೀನಿ. ಎಲ್ರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್. ಇನ್ನು ನೀವು ಆಲ್ರೆಡಿ ತಮ್ಲೈನ್ ನೋಡಿರ್ತೀರಾ ಈ ವಿಡಿಯೋ ಏನ್ ರಿಲೇಟೆಡ್ ಅಂತ. ಬುಜ್ಜಿ ಬರ್ಡೇ ಸೆಲೆಬ್ರೇಷನ್ ವಿಡಿಯೋ. ಬುಜ್ಜಿ ಬರ್ಡೇ ಬಂದು ಡಿಸೆಂಬರ್ 8 ಲಾಸ್ಟ್ ಸಂಡೇ ಇದ್ದದ್ದು. ಸೊ ಅದಕ್ಕಿಂತ ಮುಂಚೆ ನಾನು ಸ್ಯಾಟರ್ಡೇನೇ ವಿಡಿಯೋಸ್ ಎಲ್ಲ ಮಾಡ್ಕೊತಾ ಇದ್ದೆ. ಬಿಕಾಸ್ ಬುಜ್ಜಿ ಬರೋವಾಗ ಬಬ್ಲು ಜೊತೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಸೊ ಅದನ್ನೆಲ್ಲ ನೀವು ನೋಡ್ಕೊಂಡು ಬನ್ನಿ. ಆಗಾಗ ಅಪ್ಡೇಟ್ ಕೊಡ್ತಾ ಇರ್ತೀನಿ ಬುಜ್ಜಿ ಬರ್ಡೇ ಹೇಗಾಯಿತು ಅಂತ. ಯಾರೂ ಮಿಸ್ ಮಾಡದೆ ಕೊನೆವರೆಗೂ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ಲಾಸ್ಟ್ ಸ್ಯಾಟರ್ಡೇ ವಿಡಿಯೋಸ್ ಇದು. ಬೆಳಿಗ್ಗೆನೆ ಇಬ್ಬರು ಡ್ಯಾನ್ಸ್ ಶುರು ಮಾಡ್ಕೊಂಡಿದ್ರು. ಇವರಿಬ್ರು ಜೊತೆಗಿದ್ರೆ ಅದೊಂಥರ ಹಬ್ಬ ಥರ ಇರುತ್ತೆ. ಬಟ್ ಟೈಮೇ ಸಿಗಲ್ಲ ಅವರಿಬ್ರು ಜೊತೆಗಿರೋಕ್ಕೆ. ನಮ್ಮ ಅಕ್ಕನಿಗೆ ಯಾವಾಗಲೂ ಕೆಲಸ ಇರುತ್ತೆ. ಸೊ ಅವಳು ಫ್ರೀ ಸಿಕ್ಕಾಗೆಲ್ಲ ಎಷ್ಟು ಸಾಧ್ಯನೋ ಅಷ್ಟು ಟೈಮಲ್ಲಿ ನನ್ನ ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿರ್ತಾಳೆ. ಸೊ ಅವಳು ಯಾವಾಗ ಟೈಮ್ ಸ್ಪೆಂಡ್ ಮಾಡ್ತಾಳೋ ನಾನು ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ತಾ ಇರ್ತೀನಿ. ಇನ್ನು ನನ್ನ ಮಗಳು ತುಂಬ ಅಟ್ಯಾಚ್ಡ್ ಆಗಿತ್ತು ನಿಕ್ಷಾಗೆ. ನಿಕ್ಷಾ ಇದ್ರೆ ನನ್ನ ಮಗಳಿಗೆ ಯಾರೂ ಬೇಕಿರಲಿಲ್ಲ ಅಲ್ಲಿ. ಸೊ ಆಲ್ಮೋಸ್ಟ್ ನಾನು ನಮ್ಮ ಅಕ್ಕ ಮನೇಲಿ 1 ಮಂತ್ ಸ್ಟೇ ಆಗಿದ್ದೆ. ಒಂಥರ ನಮ್ಮ ಮನೆ ಅನ್ನೋ ಫೀಲೇ ಆಗ್ಬಿಟ್ಟಿತ್ತು. ಅಲ್ಲಿಂದ ಬಿಟ್ಟು ಬರೋಕೆ ಇಷ್ಟನೇ ಇರಲಿಲ್ಲ. ಚೆನ್ನಾಗಿತ್ತಮ್ಮ. ಟೀ ಶರ್ಟ್ ಇಟ್ಕೊಂಡು ನೋಡೋಳು ಸಖತ್. ಎಷ್ಟು ಗಟ್ಟಿಯಾಗಿ ಇಟ್ಕೊಂಡೈತೆ ಅದು ಅಂತ. ಆನೆ ಮೇಲೆ ಮಾವು ತಗೋತಂಗೆ ಐತೆ. ಯಾರದು ಬಬ್ಲಮ್ಮ? ಆನೆ ಕೂಗೋದು ಅದು ಆನೆ ಕೂಗೋದಪ್ಪ ಅದು. ಹಂಗೆ ಆನೆ ಕೂಗೋದು. ನಾನು ನಮ್ಮ ಅಕ್ಕ ಫಸ್ಟ್ ಟೈಮ್ ಮೋಮೋಸ್ ಟ್ರೈ ಮಾಡಿದ್ವಿ ಮನೇಲಿ. ಹೊರಗೆ ತಿನ್ನೋದಿದ್ದದ್ದೇ ಮನೇಲಿ ಮಾಡೋಣ ಅಂತ ಚೆನ್ನಾಗಿ ಬಂದಿತ್ತು. ಇನ್ನು ಅದನ್ನೆಲ್ಲ ತಿಂದು ಬಬ್ಲುನ ಸ್ವಲ್ಪ ಹೊರಗೆ ಕಳ್ಸಿದ್ವಿ ನಮ್ಮ ಬಾಬಾ ಜೊತೆ. ಆಲ್ಮೋಸ್ಟ್ ಮಧ್ಯಾಹ್ನ ಆಗ್ಬಿಟ್ಟಿತ್ತು ಅನ್ಕೊಂತೀನಿ. ಸೊ ಅವರು ಹೊರಗೆ ಹೋದ್ಮೇಲೆ ನಾನು ನಮ್ಮ ಅಕ್ಕ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ಬಬ್ಲು ಇದ್ರೆ ಮಾತಾಡೋಕ್ಕೆಲ್ಲ ಅವಳು ಬಿಡೋದೇ ಇಲ್ಲ, ಅವಳನ್ನೇ ನೋಡ್ಕೊಬೇಕು. ನೋಡಿ ಫ್ರೆಂಡ್ಸ್, ನಮ್ಮ ಅಕ್ಕ ಸ್ನ್ಯಾಕ್ಸ್ ಮಾಡಿಕೊಡ್ತಾ ಇದ್ದಾಳೆ ನನಗೆ ಅಂತ. ಹಂಗಂತ ತಪ್ಪು ತಿಳ್ಕೊಬೇಡಿ, ಮಾಡ್ತಾ ಇದ್ದಾಳೆ. ನಮ್ಮ ಅಕ್ಕ ಮೊಟ್ಟೆಗೆ ಚೆನ್ನಾಗಿ ಪೇಂಟ್ ಬೆಳೆದವಳೆ. ನಾಟಿ ಮೊಟ್ಟೆ ಫ್ರೆಂಡ್ಸ್, ಅವನ ಈ ನಾಟಿ ಮೊಟ್ಟೆ. ಹಂಗೆ ಮಾತಾಡ್ಬೇಕು. ನಮ್ಮ ಕೋಳಿಗೆ ಒಂದು ಗುಂಡು ನೀವು ಸ್ಯಾಟರ್ಡೆ ಆಗಿದ್ರಿಂದ ನಿಕ್ಷಾ ಬೇಗ ಮನೆಗೆ ಬಂದಿದ್ರು. ನಿಕ್ಷಾ ಎಲ್ಲೋ ಹೈಡ್ ಆಗಿದ್ದಾರೆ, ಎಲ್ಲಿ ಅಂತ ಹುಡುಕ್ತಾ ಇದೀನಿ. ಎಲ್ಲಿದ್ದಾರೆ ನಿಕ್ಷಾ? ನಾನು ಕಂಡಿಡ್ಬಿಟ್ಟೆ ನಿನ್ನ. ಇವರೇ ನಮ್ಗೆ ಹೆಲ್ಪ್ ಮಾಡಿದ್ದು ನಿಕ್ಷನ್ ಕಂಡಿಡಿಯಕ್ಕೆ. ಇಲ್ಲಿ ಬಂದು ನಿಂತ್ಕೊಂತ ಇದ್ರು ಇವರು.
Do, da, ma, ma, amma. Do, da, ba. Ba, 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 ba. Ba, ba, ba. Da, 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 da. Da, 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 da. Ba, ba, da, ba, 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 ba. Ba, 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 ba. ಸಿಟ್ಟು ಬರುತ್ತೆ. ಅದು ಬಿಡಿಸ್ಬಿಟ್ಟು ಎಳ್ಕೊಂಡು ಬಿಡಿ. ಬರ್ತಿದ್ದೀನಿ ನಿಮಿಷ. ಗಾಡಿ ಸ್ಟಾರ್ಟ್ ಮಾಡ್ತಾರೆ ಅದು. ಗಾಡಿ ಸ್ಟಾರ್ಟ್ ಆಯ್ತಾ ಇದೆ. ಇದು ಬಬ್ಲು 8 ಮಂತ್ ಫೋಟೋಶೂಟ್ ಕ್ಲಿಪ್ಸು. ಸೊ ಹಾಗೆ ಇರಲಿ ಅಂತ ಆ್ಯಡ್ ಮಾಡಿದ್ದೀನಿ ಈ ವಿಡಿಯೋನಲ್ಲಿ. ನಿಜವಾಗ್ಲೂ ಅವಳು ಫೋಟೋಶೂಟ್ ಮಾಡೋದೇ ಒಂದು ದೊಡ್ಡ ರಿಸ್ಕು. ಏನು ಐಡಿಯಾಸು ಗೊತ್ತಾಗಲ್ಲ ಏನು ಮಾಡೋಣ ಅಂತ. ಸೊ ಮನೆಯಲ್ಲಿ ಹಾಗೆ ಎಕ್ಸಿತ್ತು, ಅದನ್ನು ಯೂಸ್ ಮಾಡಿಕೊಂಡು ಹಾಗೆ ಸಿಂಪಲಾಗಿ ಒಂದು ಫೋಟೋಶೂಟ್ ಮುಗಿಸಿದ್ವಿ. ಅದನ್ನು ಕೂಡ ಅವಳು ಕರೆಕ್ಟಾಗಿ ಮಾಡಿಸ್ಕೊತಾ ಇರಲಿಲ್ಲ, ಕಷ್ಟಪಟ್ಟು ಮಾಡಿಸಿದ್ವಿ. ಆರಾಮಂಗರಿ, ಆರಾಮ 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 ಆರಾಮಂಗರಿ, ಆರೇ ಓರಮ್ಮ ಹಾಕ್ಬಿಡ್ತೀನಿ ನಿನ್ನ. ಹಾ, ನಿಂತ್ಕೊಳಕ್ ಹೋಯ್ತೀರ, ಹಿಂಗೆ ನಿಂತಿಲ್ಲ. ಎಷ್ಟೊತ್ತು ಗಂಟೆ ನಿಂತ್ಕೋತೀಯ ನೋಡ್ತೀನಿ. ಏನ ನಿನ್ಗೆ ಹೇಳ್ತಾರದು, ನಿಂತ್ಕೊಳಕ್ ಹೋಯ್ತೀರ, ಬಿದ್ದವ್ರು ಏನ್ ಮಾಡೋದು? ತಲೆಗೆ ಏಟಾಯ್ತದಲ್ಲ. ಇಲ್ಲಿ ಬಬ್ಲು ನೋಡಿ, ನಮ್ಮ ಅಕ್ಕ ಏನಾದರೂ ರ್ಯಾಶಾಗಿ ಮಾತಾಡಿದ್ರೆ ವಾಪಸ್ ಆವಾಜ್ ಆಗ್ತಾಳೆ. ನಮ್ಮ ಭಾವ ಮಾತಾಡಿದ್ರೆ ಫುಲ್ಲು ಸೈಲೆಂಟ್ ಆಗಿಬಿಡ್ತಾಳೆ. ಇದನ್ನು ತುಂಬ ಸಲ ಟ್ರೈ ಮಾಡಿದ್ವಿ ನಾವು. ಈವನ್ ನಾನು ಮಾಡಿದ್ರು ಕೂಡ ಸ್ವಲ್ಪ ಆವಾಜ್ ಆಗ್ತಾಳೆ ನನಗೂ. ಬಟ್ ನಮ್ಮ ಭಾವ ಮಾತಾಡ್ಸಿದ್ರೆ ಫುಲ್ ಸೈಲೆಂಟ್ ಆಗಿಬಿಡ್ತಾಳೆ. ದೊಡ್ಡಪ್ಪನ ಮೇಲೆ ಫುಲ್ಲು ಭಯ ಅನಿಸುತ್ತೆ. ನಮ್ಮ ಅಕ್ಕ ಕಂಡ್ರಂತೂ ಅವಳಿಗೆ ಭಯನೇ ಇಲ್ಲ, ಹೊಡಿಯೋಕ್ಕೆಲ್ಲ ಹೋಗ್ತಾಳೆ. ಇವ್ರನ್ನ ಕಂಡ್ರೆ ನೋಡಿ ಎಷ್ಟು ಭಯ ಪಡ್ತಾಳೆ. ಯಾರು ಹೇಳ್ತಾ ಇರೋದು? ಹಿಂಗೆ ನಿಂತ್ಕೋಬೇಕು. ಇನ್ನು ಬುಜ್ಜಿ ಸಾಯಂಕಾಲ ಮನೆಗೆ ಬಂದರು ಆಫೀಸ್ ಮುಗಿಸ್ಕೊಂಡು. ಅವ್ರು ಬಂದಾಗ ಅವಳಂತೂ ಫುಲ್ಲು ಸರ್ಪ್ರೈಸಾಗಿ ನೋಡ್ತಾ ಇದ್ಲು, ಯಾರನ್ನೋ ಹೊಸಬ್ರು ನೋಡೋ ಥರ. ರಿಕ್ಷಾ ಓಡ್ಬಿಟ್ಲು. ಬಿಸಿ ಬಿಸಿ ಇದಲ್ಲ ಅವನಲ್ಲಿ ಇಟ್ಟಿದ್ವಿ, ಇವಾಗ ಎತ್ಕೊಂಡ್ಬಂದ್ವಿ ಆಚೆಗೆ. ಆರಾಮದು ಏಯ್ ಬಬ್ಲಿ 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 ಬಬ್ಲಿ. ಇನ್ನು ಬುಜ್ಜಿ ಕರ್ಕೊಂಡು ಸ್ವಲ್ಪ ಹೊರಗೆ ಹೋಗಿದ್ವಿ. ಆ ಕೇಕ್ ಆರ್ಡ್ರ್ ಕೊಟ್ಟಿದ್ದೆ ಅದನ್ನು ತೊಗೊಂಡು ಬರೋಕ್ಕೆ ಅಂತ ನಾನು ನಿಕ್ಷಾ. ಅವಳು ಡ್ಯಾನ್ಸ್ ಮಾಡ್ತಾ ಇದ್ಲು. ಕೈ ಎತ್ತದ ಇದೆ ಹೊಡಿಯಕ್ಕೆ ನನಗೆ. ಅಲ್ಲೋಡ ಹಾಕ್ಬಿಡ್ತೀನಿ. ಕಣ್ಮಾಡು ಕೊಂಡೆ ಹೆಂಗ್ಬಿಡ್ತೀಯ ಅಂತ ಏನ್ ನನಗೆ ಎತ್ತಿಸೋದು ನೀನು? ಹಾ, ಗೊತ್ತಾಗಲ್ಲ ನಿನಗೆ? ಮತ್ತೆ ನೋಡು ಹೊಡಿತೀಯಾ ನನಗೆ? ಕೊಬ್ಬು ಜಾಸ್ತಿ ಹೋಗುತ್ತೆ. ಹಾ, ತುಪ್ಪ ತಿಂದೆ ಹೊಡೆ. ನನಗೆ ಹೊಡೆಯಕ್ಕೆ ಬಂದಿದ್ದೆ, ನನಗೆ ಹೊಡೆಯಕ್ಕೆ. ನಾನು ಮಾಡಲ್ಲ, ರಾಮ್ ಮಾಡಲ್ಲ, ಏನು ಮಾಡಲ್ಲ, ನಾನು ಮಾಡಲ್ಲ. ನಾನು
ತಿರ್ಗಾ. ನಮ್ಮ ಅಪ್ಪಗೂ ನಮ್ಮ ಅಮ್ಮಂಗೆ ಹೇಳ್ತೀನಿ ಹೊಡಿತಾ ಇದೀಯ ನೀನು ಅಂತ ಹೇಳ. ಏನ ಬುಜ್ಜಿ ಬಂದ್ಮೇಲಂತೂ ನನಗೆ ಫುಲ್ ರೆಸ್ಟು. ಬಬ್ಲುನ ನನ್ನ ಹತ್ರ ಅವರು ಕೊಡೋದೇ ಇಲ್ಲ, ಅವರೇ ಆಟ ಆಡಿಸ್ತಿರ್ತಾರೆ. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಅಕ್ಕ ಅವ್ರದ್ದು ರೇಷ್ಮೆ ಹುಳು ಇದೆ, ಅದನ್ನು ನೋಡೋಣ ಅಂತ ಬಂದಿದ್ವಿ. ಅವರು ಅದಕ್ಕೆ ಸೊಪ್ಪು ಹಾಕ್ತಾಯಿದ್ರು. ಬಾಯಲ್ಲಿ ಹಾಕ್ಕೊಂತ ಕೈ ಇದು ಎತ್ಕೊಂಡು ಏನು ಮಾಡ್ತಾನೆ ನೋಡೋಣ. ಸರಿ ಸರಿ ಸತ್ತೋಗ್ಬಿಡ್ತದು. ಬುಜ್ಜಿ ಕೂಡ ಫಸ್ಟ್ ಟೈಮು ಟ್ರೈ ಮಾಡ್ತಾಯಿದ್ರು. ಅವ್ರು ಹೆಂಗೆ ಮಾಡ್ತಾರೋ ಅದನ್ನೇ ಫಾಲೋ ಮಾಡಿಕೊಂಡು ಮಾಡ್ತೀನಿ ಅಂತ ಚೆನ್ನಾಗಿ ಮಾಡಿದ್ರು. ಫಸ್ಟ್ ಟೈಮ್ ಬುಜ್ಜಿ ಭಯ ಪಡಲಿಲ್ಲ ಅಂತ ಮತ್ತೆ ವಾಪಸ್ ಕಳಿಸಿದ್ವಿ. ಇನ್ನು ಬುಜ್ಜಿ ಮಲ್ಕೊಂಡ್ಮೇಲೆ ನಾವೆಲ್ಲರೂ ಡೆಕೋರೇಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಫೈನಲಿ ಹೀಗೆ ಮಾಡಿದ್ವಿ. ಆ ವಿಡಿಯೋಸ್ ಎಲ್ಲ ಮಾಡ್ಕೊಳಕ್ಕೆ ಹೋಗಿಲ್ಲ. ನನಗಂತೂ ಬುಜ್ಜಿಗೋಸ್ಕರ ಏನಾದರೂ ಮಾಡಬೇಕು ಅಂದರೆ ತುಂಬ ಖುಷಿ. ಅದರಲ್ಲೂ ಬುಜ್ಜಿ ಬರ್ಡೇ ಅನ್ನೋದೊಂಥರ ಇನ್ನೂ ಖುಷಿ. ಸೊ ಅವ್ರ ಬರ್ಡೇಗೆ ನಾನೇ ಏನಾದರೂ ಎಫರ್ಟ್ ಹಾಕಿ ಮಾಡಬೇಕು ಅನ್ನೋದು ನನಗಿದೆ. ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾರೆ ಹೆಂಗೆ ಮಾಡಬೇಕು ಅಂತ ಹೇಳ್ಕೊಡ್ತಾ ಇರೋದು ಅವರು. ಸಿಂಪಲಾಗೆ ಈ ಥರ ಡೆಕೋರೇಟ್ ಮಾಡಿದ್ವಿ. ಬುಜ್ಜಿ ಇಲ್ಲಿ ನಿದ್ದೆ ಮಾಡ್ತಿದ್ದಾರೆ. ಬಬ್ಲು ಸೌಂಡ್ ಮಾಡಬೇಡ. ಫೈನಲಿ ಈ ಥರ ಇತ್ತು, ಖುಷಿ ಆಯಿತು. ನಿದ್ದೆ ಬಂದಿಲ್ಲ, ನಿದ್ದೆ ಬಂದಿಲ್ಲ ಪಪ್ಪನ ಬರ್ತಡೆ ಅಂತ. ನಿದ್ದೆ ಬಂದಿಲ್ಲ, ನಿದ್ದೆ ಬಂದಿಲ್ಲ ಪಪ್ಪನ ಬರ್ತಡೆ ಅಂತ. ಇದು ಒಂದೇ ಕಲರ್ ಬಟ್ಟೆ ಹಾಕೊಂಡಿದ್ದೀರಾ ಅಲ್ಲ? ಸೇಮ್ ಬಟ್ ಡಿಫ್ರೆಂಟ್. ಇವರಿಬ್ಬರೇ ನನ್ನ ಜೊತೆ ಇರೋದು. ಎಲ್ಲರೂ ಪಾಚ್ಕೊಂಡ್ಬಿಟ್ಟವ್ರೆ. ನಾನು ಮನೆ ಕೊಡಲ್ಲ ಎದ್ದಿದ್ದೀನಿ, ನಾನು ಎದ್ದಿದ್ದೀನಿ ಮನೆ ಕೊಡಿಲ್ಲ. ಡ್ರಾಮಾ ನಾನು ಮನೆ ಕೊಡಲ್ಲ ಎದ್ದಿದ್ದೀನಿ, ನಾನು ಮನೆ ಚಿಕ್ಕನಿಂಗ ನೋಡ ಇಟ್ಕೊಳ್ಳ ನೋಡೋಣ. ಇಟ್ಕೊಳ್ಳ. 11 ಕಾಲಲ್ಲಿ ನೋಡ ಹಿಡಿತಾವಳೆ ಫ್ರೆಂಡ್ಸ್. ನೋಡ ಚಿಕ್ಕನ್ಗೆ ಗಿಫ್ಟ್ ಕೊಡೋಕ್ಕೆ ನೋಡ ಹಿಡಿತಾವ. ಇಂಥ ಜನಗಳಲ್ಲಿ ಸಿಗ್ತಾರೆ. ಇವ್ರು ನೋಡಿ ಫ್ರೆಂಡ್ಸ್, ರೆಡಿ ಆಗಿದೆ. ಎಲ್ಲಿಗೆ ಹೋಗ್ತಾ ಇದೆಯಾ ಬಬ್ಲು? ಬಬ್ಲು ಅಂದರೆ ಬುಜ್ಜಿ ಅನ್ಕೊಂತಾರೆ ಅವರು. ಒಬ್ರಿಗೆ 12 ಗಂಟೆ ನಿದ್ದೆ ಬರಲ್ಲ. ನನಗೆ ನಿದ್ದೆ ಬರ್ತದೆ. ನಾನು ಬೊಬ್ರು ಬದಲು ನಾನು ಮಲಿಕೋತಾ ಇದ್ದೀನಿ. ನಾನು ಬದಲು ಬೊಬ್ರು ಎದ್ದು ಆಟ ಆಡ್ತಾ ಇರ್ತೀನಿ, ನಿನ್ನ ಜೊತೆ ಟೈಮ್ ಪಾಸ್ ಮಾಡ್ತಾ ಇರ್ತೀನಿ. ಆದರೆ ನನಗೆ ನೀನೇ ಬೇಕು. ಈ ಸಲ ಉಲ್ಟಾ ಪಲ್ಟ ಇವತ್ತೊಂದಿನ ಇವತ್ತೇ ಬೇಕಾಗಿರೋದು. ನಾನು ಬಂದು ಬೊಬ್ರು ಅವಳಲ್ಲ ನನ್ನ ಜಾಗದಲ್ಲಿ. ನಿಮಗೆ ಇವಳು ಇಷ್ಟ ಆದ್ಲ ಇಲ್ಲ ಇವಳು ಇಷ್ಟ ಆದ್ಲ? ಇದಾ ಇದಾ? ಕೇಕ್ ಎಲ್ಲ ಪ್ಲೇಸ್ ಮಾಡಿ ಈ ಥರ ರೆಡಿ ಮಾಡಿದ್ವಿ.
ನನ್ನ ಮಗಳು 12 ಗಂಟೆ ಗಂಟ ನಿದ್ದೆ ಮಾಡಿಲ್ಲ. ಅವರಪ್ಪ ನಿದ್ದೆ ಮಾಡಿದ್ರು. ಆಮೇಲೆ ಈ ಮಗಳು ಕೂಡ ನಿದ್ದೆ ಮಾಡಿಲ್ಲ. ಇವ್ರು ನಿದ್ದೆ ಮಾಡಿದ್ರು. ಇವರು, ನಾನು ನಿದ್ದೆ ಮಾಡಿಲ್ಲ. ಹ್ಯಾಪಿ ಬರ್ಡೇ ಬುಜ್ಜಿ. ಥ್ಯಾಂಕ್ ಯು. ಇನ್ನ ಬೇಕಂತೆ. ಬರಲ್ಲ ಬಿಡಿ. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು ಬುಜ್ಜಿ. ಹ್ಯಾಪಿ ಬರ್ಡೇ. ಆರೋಗ್ಯವಾಗಿರು ನೋಡ್ಕೊ. ಪಾಪ ಆಗತ್ತೆ. ಯಾರದು? ಹ್ಯಾಪಿ ಬರ್ಡೇ ಬುಜ್ಜಿ. ಥ್ಯಾಂಕ್ ಯು. ಹೆಂಗೆ ಅನಿಸ್ತಾ ಇದೆ? ಸಖತ್ತಾಯ್ತು. ಖುಷಿ ಆಯ್ತಾ? ಖುಷಿ ಆಯ್ತು. ನಿಂಗೇನಾಯ್ತು? ನನಗೂ ಖುಷಿ ಆಯ್ತು. ಅವಳು ಇದೇನೆ ಮಾಡಿಲ್ಲ. ಅವಳದು ಗಿಫ್ಟ್ ಹುಡ್ಕೋ. ಅವಳು ಗಿಫ್ಟ್ ಇಟ್ಟಿದ್ದಾಳೆ. ರಿಕ್ಷಾ ಇಲ್ಲ. ಇಲ್ಲೇ ಇರ್ತೇನೋ. ಹುಡ್ಕೋ. ಹೋಗಿ ಬಬ್ಲು ತಗೋ. ಬಬ್ಲ. ಕಾರ್ ಗಿಫ್ಟ್ ಮಾಡಿದಲ್ಲ ನೋಡಿ ನೀನು. ಕಾರ್ ತಗೋಬೇಕು. ಎಲ್ಲಿತ್ತು? ಅಲ್ಲಿ ನೋಡಲ್ಲಿ ಪೇಪರ್ ಮೇಲೆ. ಇದಾ? ಓ, ಚೆನ್ನಾಗಿದೆ. ಅವ್ರು ಒಳಗಡೆ ಏನು ಮಾಡಿದಾಳೆ? ಎಕ್ಸ್ಪ್ಲೇನ್ ಮಾಡು. ಈ ಬೊಮ್ಮೆನಾ? ಎಲ್ಲ ಬಬ್ಲು. ಬಬ್ಲು. ಇದು ಅದು ನೀನು. ನೀನೆಲ್ಲಿ? ಪಕ್ಕದಲ್ಲಿರೋದು ನಾನು. ಇದಾ? ಅದು ನನ್ನ ಕೈಲಿರೋದು ಬಬ್ಲು. ನಿನ್ ಕೈಲಲ್ಲಿದೆ? ಇದು ನೀನು. ನನ್ನ ಕೈಲಿ ಇದ್ದಂದೇ ಇರೋದು ಬಬ್ಲು. ಓ, ಚಿಕ್ಕದು. ಚಿಕ್ಕ ಬಬ್ಲು ಚಿಕ್ಕದೆ. ಇವಾಗ ಕಾಣಿಸ್ತಾ ಇದೆ. ಅವಳ ಟ್ಯಾಲೆಂಟ್ ನೋಡು. ನಂಗೆ ಶಾಕ್ ನೋಡಿದ ತಕ್ಷಣ. ಈ ಫಸ್ಟ್ ಮೆರವಣಿಗೆ ಎತ್ಕೊಂಡು ಬಂದ್ರಲ್ಲ, ಅದನ್ನ ಮೆರವಣಿಗೆ ಆ ಕಡೆ ಎತ್ಕೊಂಡು ಬಂದ್ರಲ್ಲ ಅದನ್ನ. ಟ್ರೈ ಮಾಡ್ಸಿಟ್ಕೊಳ್ಳೋ. ಬಬ್ಲು ಎಷ್ಟು ಕ್ಯೂಟಾಗಿ ಯೆಲ್ಲೋ ಕಲರ್ ಇದೆ ಅಲ್ಲಿ. ಬಬ್ಲು ಲಿಪ್ಸ್ಟಿಕ್ ಆಯ್ತಾ? ನೆಕ್ಸ್ಟ್ ಬಬ್ಲುಗೆ ಲಿಪ್ಸ್ಟಿಕ್ ಆಯ್ತಾ? ರಿಸೆಸ್ ಗಿಫ್ಟ್. ಮಗ ಮೂಗಿ ಹಾಕೊಂಡು ಬಾಗಿತ್ತು. ಇನ್ನು ರಾತ್ರಿ ಸೆಲೆಬ್ರೇಷನ್ ಮುಗಿಸಿ ಮಲಗೋ ಅಷ್ಟರಲ್ಲಿ ಲೇಟ್ ಆಗಿತ್ತು. ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಅಕ್ಕ ಟಿಫನ್ಗೆ ಬಿರಿಯಾನಿ ಮಾಡಿದ್ಲು. ಇಲ್ಲಿ ಬಾವ ಕೂಡ ಹೆಲ್ಪ್ ಮಾಡ್ತಾ ಇದ್ರು. ಬಾವ ಗೈಸ್ ಮೇಲ್ಕಟ್ರೆ ಆಗಲ್ಲ ಗೈಸ್, ಅದಕ್ಕೆ. ಬಿರಿಯಾನಿ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಸಖತ್ ಇಷ್ಟ ಆಯಿತು ನನಗೆ. ಟಿಫನ್ ಎಲ್ಲ ಮುಗಿಸಿ ನಿಕ್ಷಾ ಟ್ಯೂಷನ್ ಹತ್ರ ಹೋದ್ವಿ. ಅಲ್ಲಿ ವಾಲಂಟಿಯರ್ ಆಗಿ ಎವ್ರಿ ಸಂಡೇ ಒಬ್ಬರು ಸರ್ ಊರಿನ ಮಕ್ಕಳಿಗೆಲ್ಲ ಟೀಚ್ ಮಾಡ್ತಾರೆ. ಸೊ ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಎಲ್ರಿಗೂ ಚಾಕ್ಲೇಟು, ಸ್ವೀಟ್ಸು, ಪೆನ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಆ ಮಕ್ಕಳು ಕೂಡ ಬುಜ್ಜಿಗೆ ವಿಶ್ ಮಾಡಿದ್ರು. ಅಲ್ಲಿಂದ ನಿಕ್ಷಾನ್ ಕರ್ಕೊಂಡು ನಾವು ಒಂದು ಫಾರ್ಮ್ ಹೌಸ್ ಹತ್ರ ಹೋದ್ವಿ. ತುಂಬಾ ಚೆನ್ನಾಗಿತ್ತು ಆ ಫಾರ್ಮ್ ಹೌಸು ನೋಡೋಕ್ಕೆ. ಬಟ್ ಅಲ್ಲಿ ನಾವೇನು ಸ್ಟೇ ಆಗಲಿಲ್ಲ. ಬುಜ್ಜಿ ಬರ್ಡೇಗೆ ಟ್ರೆಕ್ಕಿಂಗ್. ಬಬ್ಲುನ ಕಾಡಲ್ಲೆಲ್ಲ ಕರ್ಕೊಂಡು ಫಾರ್ಮ್ ಹೌಸ್ ತುಂಬಾ ಚೆನ್ನಾಗಿತ್ತು. ಬಟ್ ನಾವಲ್ಲಿ ಸ್ಟೇ ಆಗಲಿಲ್ಲ. ಬಿಕಾಸ್ ಬುಚ್ಚಿಗೆ ಅಂತಲೇ ಮನೆಯಲ್ಲಿ ಅಡುಗೆ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ವಿ. ಹಾಗಾಗಿ ಏನು ಪ್ಲ್ಯಾನ್ ಇರಲಿಲ್ಲ. ಸಡನ್ನಾಗಿ ಹೋಗಿದ್ದು. ಬಟ್ ನೋಡಿಕೊಂಡು ಹೊರಗಿಂದ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ನೆಕ್ಸ್ಟ್ ಟೈಮ್ ಹೋದಾಗ ಖಂಡಿತ ಸ್ಟೇ ಆಗಬೇಕಂತ ಅನಿಸ್ತಾ ಇದೆ ನೋಡಿ. ಬೇಗ ಮೇಲೆಲ್ಲ ಹೋಗ್ಬೇಡ ಬಂಗಾರಿ.
ತುಂಬ ಒಳ್ಳೆ ನೇಚರ್ ಇತ್ತು ಅಲ್ಲಿ. ಬಬ್ಲುಗಂತೂ ಒಂದು ಒಳ್ಳೆ ವೆಕೇಶನ್ ಅನ್ಕೊಂತೀನಿ. ನಮ್ಮ ಅಕ್ಕ ಮನೆಗೆ ಹೋಗಿದ್ದು ತುಂಬ ಖುಷಿ ಆಯಿತು. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ ನಾನಂತೂ ಅಲ್ಲಿ. ಆ್ಯಂಡ್ ಅಷ್ಟೇ ಖುಷಿಯಾಗಿದ್ದೆ ಆ ವೆದರ್ಗೂ ಆ್ಯಂಡ್ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೂ ಒಂಥರ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಮನಸ್ಸಿಗೆ. ಹಾಗೊಮ್ಮೆ ಹೀಗೊಮ್ಮೆ ಫ್ಯಾಮಿಲಿ ಜೊತೆ ಹೊರಗಡೆ ಟ್ರಿಪ್ ಮಾಡ್ತಾ ಇದ್ರೆ ಒಂಥರ ಮನ್ಸಿಗೆ ನೆಮ್ಮದಿ, ನಮಗೂ ಒಂಥರ ಖುಷಿ ಅನಿಸುತ್ತೆ. ಫ್ಯಾಮಿಲಿಗಿಂತ ಇಂಪಾರ್ಟೆಂಟ್ ಯಾವುದೂ ಇಲ್ಲ. ಟೈಮ್ ಸಿಕ್ಕಾಗೆಲ್ಲ ಫ್ಯಾಮಿಲಿ ಜೊತೆ ಇದ್ದರೆ ಅದೇ ಒಂದು ದೊಡ್ಡ ಭಾಗ್ಯ. ಇನ್ನು ಅಲ್ಲಿಂದ ಅದೆಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಮನೆಗೆ ಬಂದು ಮಧ್ಯಾಹ್ನ ಊಟಕ್ಕೆ ನಾನು ಅಕ್ಕ ರೆಡಿ ಮಾಡ್ತಾ ಇದ್ವಿ. ಹಾಯ್ ಗೈಸ್, ಇವತ್ತು ನಾವು ತಂದೂರಿ ಚಿಕನ್ ಮಾಡ್ತಿದ್ದೀವಿ. ಅದಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ ಇವಾಗ. ಬುಚ್ಚಿಗೆ ಇದೊಂದು ಆಸೆ ಇತ್ತು, ಹೊರಗಡೆ ಊಟ ಮಾಡಬೇಕು ಈ ಥರ ಪಿಕ್ನಿಕ್ ಥರ ಅಂತ. ಸೊ ಅದನ್ನು ಕೂಡ ಮಾಡಿದ್ವಿ. ಬುಜ್ಜಿ ಅಂತೂ ಯಾವುದೇ ರೀತಿ ಗಿಫ್ಟ್ಸ್ ಎಲ್ಲ ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ಈ ರೀತಿ ಚಿಕ್ಕ ಚಿಕ್ಕ ಖುಷಿಗಳು ಅವ್ರಿಗೆ ತುಂಬ ಇಷ್ಟ. ಅವ್ರಿಗೆ ಬರ್ಡೇಗೆ ಅಂತ ಒಂದು ಟೀ ಶರ್ಟ್ ಆ್ಯಂಡ್ ಆಫೀಸ್ ಬ್ಯಾಗ್ ಗಿಫ್ಟ್ ಮಾಡಿದ್ದೆ ಅಷ್ಟೇ. ನನಗೆ ಈ ಗಿಫ್ಟ್ಗಳಿಗಿಂತ ನಾವೇ ಎಫರ್ಟ್ ಹಾಕಿ ಏನಾದರೂ ಮಾಡೋದ್ರಲ್ಲಿ ನನಗೆ ತುಂಬ ಖುಷಿ. ಎಲ್ಲರೂ ಊಟ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಅಷ್ಟರಲ್ಲಿ ನಮ್ಮ ಮಾವನ ಮಗ ಕೂಡ ಬಂದಿದ್ದ. ಅಕ್ಕಂಗೆ ಬಾಯ್ ಹೇಳಿ ವಾಪಸ್ ಬಂದ್ವಿ. ಬರೋವಾಗಂತೂ ತುಂಬ ಬೇಜಾರಾಯಿತು. ಅವಳು ಕೂಡ ಅಳ್ತಾ ಇದ್ಲು. ನನಗಂತೂ ಅವಳನ್ನ ಬಿಟ್ಟು ಬರೋಕೆ ಇಷ್ಟನೇ ಇರಲಿಲ್ಲ, ಬಟ್ ಬರಬೇಕಲ್ಲ. ಬರೋವಾಗ ಬಬ್ಲು ಮಲ್ಕೊಂಡ್ಬಿಟ್ಟಿದ್ಲು. ಈ ಬರ್ಡೇ ಬುಚ್ಚಿಗೆ ಕೂಡ ತುಂಬ ಇಷ್ಟ ಆಯಿತು. ಅವ್ರ ಮೆಮೊರಿಲಿ ಇದು ಒಂದು ಕೂಡ. ಯಾಕಂದರೆ ಫಸ್ಟ್ ಟೈಮ್ ಬಬ್ಲು ಜೊತೆ ಸೆಲೆಬ್ರೇಟ್ ಮಾಡ್ತಿರೋದ್ರಿಂದ ತುಂಬ ಖುಷಿ ಇದೆ. ಯಾರೆಲ್ಲ ಕೊನೆವರೆಗೂ ವಿಡಿಯೋ ನೋಡಿದ್ರೆ ದಯವಿಟ್ಟು ಬುಚ್ಚಿಗೊಂದು ವಿಶ್ ಮಾಡಿ. ಬುಜ್ಜಿ 100 ಕಾಲ ಖುಷಿಯಾಗಿ ಹ್ಯಾಪಿಯಾಗಿ ನನ್ನ ಜೊತೆ ಇರಲಿ, ನನ್ನ ಮಗಳ ಜೊತೆ ಇರಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಮತ್ತೆ ಸಿಗೋಣ. ಮಂಡ್ಯದಲ್ಲಿ ಮೆರವಣಿಗೆ ನೋಡಿ ಗಾಯ್ಸ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ದ ಚಾನಲ್ ಗೈಸ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಮಗನೇ ಇಷ್ಟ ಫಾರ್ಚುನರು ನಿನಗೇನು ಆಗಲ್ಲ ಅಂತ ನಮ್ಮನ್ನ ಇಕ್ಕಿಸ್ತೀರೋ. ಅವ್ನ ಕಾರ್ಗೆ ಏನೂ ಆಗಲ್ಲ ಅಂದ್ಬಿಟ್ಟು ಆರಿಸ್ತಾವನೇನು ಕಾರು.